ಸಂಸ್ಕೃತ ಬ್ರಹ್ಮ, ಜ್ಞಾನಯೋಗಿ, ಮಹಾತಪಸ್ವಿ, ವೇದಾಂತ ಆಚಾರ್ಯ, ವೇದಭೂಷಣ, ದಶಮ ವಿದ್ಯಾಚಾರ್ಯ, ಖಾಂಡತ್ರಯ ಜ್ಞಾನಿ, ಪರಮ ಪೂಜ್ಯ ಶ್ರೀ 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 ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿ ಅವರ ರಾಷ್ಟ್ರೀಯ ನಿರಂಜನ ಭಗೀರಥ ಪೀಠ ವಶಿಷ್ಠ ಆಶ್ರಮ ಹುಲಿಕಟ್ಟೆ ಸವದತ್ತಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಹಿಂದೂ ರಾಷ್ಟ್ರ ಭಾರತ ದೇಶದ ಸೈನಿಕರ, ರೈತರ ಹಾಗೂ ಮಕ್ಕಳ ಶ್ರೇಯಸ್ಸಿಗಾಗಿ, ದೇಶದ ಒಳಿತಿಗಾಗಿ ಪರಮ ಪೂಜ್ಯ ಗುರುಗಳು ಪವಿತ್ರ ಮೂಲ ಬೀಜಾಕ್ಷರ ಮಂತ್ರವಾದ ಓಂ ನಮಃ ಶಿವಾಯ ಸಪ್ತ 7 ಕೋಟಿ ಬರೆದು ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳ ನೇತೃತ್ವದಲ್ಲಿ ಲೋಕಾರ್ಪಣೆ ಮಾಡುವ ಪುಣ್ಯದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸನ್ಮಾನ್ಯ ಶ್ರೀ ಜಿ.ಕೆ. ಗಿರೀಶ್ ಉಪ್ಪಾರ್, ಮಾಜಿ ಅಧ್ಯಕ್ಷರು, ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ನಿಯಮಿತ ರಾಜ್ಯ ಸಚಿವ ಸಂಪುಟ ದರ್ಜೆ ಅವರ ನೇತೃತ್ವದಲ್ಲಿ, ಸನ್ಮಾನ್ಯ ಶ್ರೀ ಈಶ್ವರ್ ಶಿರ್ಕೋಳ್, ಅಧ್ಯಕ್ಷರು, ವಿಶ್ವ ಭಗೀರಥ ಟ್ರಸ್ಟ್ ಹುಬ್ಬಳ್ಳಿ ಅವರ ಉಪಸ್ಥಿತಿಯಲ್ಲಿ ದಿನಾಂಕ 20/5/2026ರಂದು ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿಕಟ್ಟೆ ಗ್ರಾಮದ ರಾಷ್ಟ್ರೀಯ ಭಗೀರಥ ಪೀಠ ಶ್ರೀಮಠದಲ್ಲಿ, ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಗ್ರಾಮದ ಉಪ್ಪಾರ ಸಮಾಜದ ಶ್ರೀ ಅಂತರಘಟ್ಟಮ್ಮ ಸೇವಾ ಸಮಿತಿ ಮುಖಂಡರುಗಳು ಪವಿತ್ರ ಮೂಲ ಬೀಜಾಕ್ಷರ ಮಂತ್ರವಾದ ಓಂ ನಮಃ ಶಿವಾಯ 1 ಕೋಟಿ ಬರೆದು ಪರಮ ಪೂಜ್ಯ ಗುರುಗಳಿಗೆ ಸಮರ್ಪಣೆ ಮಾಡಿದರು. ಭಾರ್ಗವಾನಂದಗಿರಿ ಮಹಾಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತ ಏನು ನಡೆದಾಡುವ ದೇವರು ಅಂತೇಳಿ ನಾವೆಲ್ಲ ನಮ್ಮ ಜಗದ್ಗುರುಗಳು ಇವತ್ತ ಲೋಕ ಕಲ್ಯಾಣಕ್ಕಾಗಿ ಅವರು ಒಂದು ಸಂಕಲ್ಪ ಮಾಡಿದ್ರು. 7 ಕೋಟಿ ಓಂ ನಮಃ ಶಿವಾಯ ಬರೆಸಬೇಕು ಅಂತೇಳಿ ಸಂಕಲ್ಪ ಮಾಡಿದ್ರು. ಇದನ್ನ ನಮ್ಮ ಹೊಳೆಹೊನ್ನೂರು ಅಂತರಘಟ್ಟಮ್ಮ ದೇವಿ ಸೇವಾ ಸಮಿತಿಯಿಂದ, ನಮ್ಮ ಶಿವಮೊಗ್ಗದ ಡಿಸ್ಟಿಕ್ ಇಂದ ಇವತ್ತೇನು ನಮ್ಮ ದೊಡ್ಡ ಯಜಮಾನರು ಕರಿಯಪ್ಪನವರು, ದಯಾನಂದ ಸಾಗರ್ ಅವರು, ನಮ್ಮ ಮಂಜಪ್ಪನವರು, ನಮ್ಮ ರಮೇಶ್ ಅವರು, ಆಮೇಲೆ ನಮ್ಮ ವೆಂಕಟೇಶ್ ಅವರು, ನಾಗರಾಜ್ ಅವರು, ತಿಪ್ಪೇಶ್ ಅವರು, ಗಂಗಣ್ಣವರು, ರಮೇಶ್ ಅವರು, ಇದ್ರ ನೇತೃತ್ವದಲ್ಲಿ ಮೈಲಾರಪ್ಪನವರು, ಕರಿಯಪ್ಪ, ರಮೇಶ್, ಶಂಕರಪ್ಪ ಇವ್ರ ನೇತೃತ್ವದಲ್ಲಿ ಇವತ್ತ ಎಲ್ಲ ಅಲ್ಲಿಂದ ಬೆಳಿಗ್ಗೆ ಹೊರಟು ಗುರುಗಳು ಆಶೀರ್ವಾದ ತಾಣಕ್ಕೆ ಇಲ್ಲಿ ಬಂದು ಇವತ್ತ ನಮ್ಮ ಸಿರ್ಕೋಳ್ ಸಾಹೇಬ್ರ ನೇತೃತ್ವದಲ್ಲಿ ಮತ್ತೆ ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಅಜ್ಜಾರಿಗೆ ನಮ್ಮ ಮೊಬೈಲ್ ಸಾರು, ನಮ್ಮ ಮಾಸ್ಟರು ಎಲ್ಲ, ನಮ್ಮ ಚಂಬಸಪ್ಪನವರು ಎಲ್ಲರೂ ಕೂಡ ಒಂದು 9ರಿಂದ ಬಂದು ಇವತ್ತು ಅಜ್ಜಾರನ ಆಶೀರ್ವಾದ ತಾಣಕ್ಕೆ ಅದನ್ನ ಏನು ಬರ್ದಿರ್ತಕ್ಕಂಥ 1 ಕೋಟಿ ಓಂ ನಮಃ ಶಿವಾಯನ ಇವತ್ತು ಅವರಿಗೆ ಪಾದಕ್ಕೆ ಒಪ್ಪಿಸಿದಿ, ಅವರಿಗೆ ಸತ್ಕಾರ ಮಾಡಿ ಸನ್ಮಾನ ಮಾಡ್ತಿದ್ದೀವಿ. ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ 7 ಕೋಟಿ, ನಿನ್ನೆ 2 ಕೋಟಿ ಕಮ್ಮಿ ಇದೆ, 7 ಕೋಟಿಗೆ ನಿನ್ನೆ 2 ಕೋಟಿ ಕಮ್ಮಿ ಇದೆ. ಆ ಸಂಕಲ್ಪವನ್ನು ಅಜ್ಜಾರ್ ಹೇಳಿ ಅದನ್ನು ಮಾಡಿಸಿದ ಮೇಲೆ ಇವತ್ತ ದೇಶದಲ್ಲಿ ಒಂದು ಇದನ್ನ ದೇಶಕ್ಕೆ ಸೈನಿಕರಿಗೋಸ್ಕರ ಇದನ್ನ ದಾರಿ ಎರಿಬೇಕು ಅಂತೇಳಿ, ಮತ್ತೆ ನಮ್ಮ ಸಮಾಜಕ್ಕೆ ಲೋಕ ಕಲ್ಯಾಣ ಆಗಬೇಕು ಅಂತೇಳಿ ಅಜ್ಜಾರು ಒಂದು ಸಂಕಲ್ಪ ಮಾಡಿ ಮಾನ್ಯ ಪ್ರಧಾನಮಂತ್ರಿಗಳು ಅಥವಾ ಯೋಗಿ ಆದಿತ್ಯನಾಥ್ ಜಿ ಅಥವಾ ರಾಜನಾಥ್ ಸಿಂಗ್ ಜಿ ಅಥವಾ ನಮ್ಮ ಮೋಹನ್ ಭಗವತ್ ಜಿ ಇವ್ರನ್ನ ಕರೆಸಿ ಒಂದು ದೊಡ್ಡ ಕಾರ್ಯಕ್ರಮ, 10 ಲಕ್ಷ ಜನ ಸೇರಿಸಿ ಇಲ್ಲೇ ಹುಲಿಕಟ್ಟೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಕ್ಕೆ ಯಶಸ್ವಿ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸೋಕ್ಕೋಸ್ಕರ ಇವತ್ತೆಲ್ಲ ಬಂದು ಅವ್ರು ಏನ್ ಹೇಳ್ತಾರೆ ಅಜ್ಜನ ಒಂದು ಸಲಹೆ ಸಮಿತಿಯನ್ನ ನಾವು ಕೇಳೋದಕ್ಕೆ ಬಂದಿದ್ದೀನಿ ಅಂತೇಳಿ ನಾನು ಮಾತನಾಡಪಟ್ಟ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೈ ಭಗೀರಥ, जय भगीरथ, जय क्षत्रिय। बेलगाम डिस्ट्रिक्ट सवदत्ती तालुक हुलीकट्टी ग्राम में एक पहाड़ी इलाका है। पहाड़ी इलाके में एक गुफा है। गुफे में हमारे श्री 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 भार्गवानंदगिरी स्वामी जी ने इधर बसे हुए हैं। वो हमारे भगीरथ समाज के लिए एक हमको भगीरथ ने वरदान दिए हैं। ये स्वामी जी ने हमारे समाज के लिए उतना ही नहीं, सभी समाज को ये अच्छा होने बोल के इधर तप व्रत कर रहे हैं। इधर ये स्वामी जी ने ये गुहे पे आके बस के इधर 40 साल हो गए। 40 साल से ये गुहे पे हर दिन ओम हवन चल रहा है और सभी जितने भी समाज के लोग, कोई भी समाज के लोग आए तो उनको प्रसाद दे के, प्रसाद बांट के उनको तृप्ति करके भेज रहे हैं। ये स्वामी जी का ज्ञान के लिए सभी हमारे समाज को अच्छा होना बोल के हम ये स्वामी जी को, भगीरथ को और हमारे शक्ति माता को हम प्रणाम करके ये स्वामी जी के कितने भी समाज के लोग हैं उनको सब अच्छा होना बोल के, इनको आशीर्वाद करो बोल के हम समाज को पूछ रहे हैं और शक्ति माता को पूछ रहे हैं और भगीरथ को पूछ रहे हैं। हम सगर वंशी है। सगर वंशियों ने ये हमारे ये गुहे पे सगर वंशी का ज्ञान और व्रत करके हमारे समाज के लिए अच्छा कर रहे हैं। उनको हम
प्रणाम करते हैं। सभी सगर समाज के नॉर्थ इंडिया में कितने भी लोग हैं वो इनको आके दर्शन करो, इनसे आशीर्वाद लो। बोले तो हमारे सगर समाज का पूरा भी जितना है सभी अच्छा होएगा बोल के हम वो भगवान से और तुमसे मान रहे। जय भगीरथ, जय जय भगीरथ।